ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 119ನೇ ಅಧ್ಯಾಯ 17-18 ವಾಕ್ಯಗಳು. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ ದೇವರಾತ್ಮನು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ಪ್ರಿಯರೇ, ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಅನೇಕ ಕಷ್ಟಗಳು, ವೇದನೆಗಳು, ದುಃಖಗಳು, ಸಮಸ್ಯೆಗಳು ಬರುವಾಗ, ಅಥವಾ ಯಾರೋ ಒಬ್ಬ ವ್ಯಕ್ತಿಯಿಂದ ನಮಗೆ ನೋವುಂಟಾದಾಗ, ನಾವು ಪ್ರೀತಿಸಿದವರು ನಮಗೆ ಮೋಸ ಮಾಡಿದಾಗ, ನಮ್ಮ ಬಂಧು ಮಿತ್ರರು ನಮ್ಮನ್ನು ಕೈ ಬಿಟ್ಟಾಗ, ನಮ್ಮ ತಂದೆ ತಾಯಿಗಳು ನಮ್ಮನ್ನು ತೊರೆತು ಬಿಟ್ಟಾಗ, ಅಥವಾ ನಾವು ನಂಬಿದವರೆಲ್ಲರೂ ನಮಗೆ ಮೋಸ ಮಾಡುವಾಗ, ನಮಗೆ ದ್ರೋಹ ಮಾಡುವಾಗ, ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಆಲೋಚನೆ ಮಾಡ್ತೇವೆ. ನಾನು ಯಾಕೆ ಬದುಕಬೇಕು? ನಾನು ಯಾರಿಗೋಸ್ಕರ ಜೀವಿಸಬೇಕು? ನಾನು ಯಾಕಾದ್ರೂ ಬದುಕಿರಬೇಕು? ಈ ಲೋಕದಲ್ಲಿ ಎಲ್ಲರಿಗೂ ನಾನು ಭಾರವಾದವನು, ಎಲ್ಲರಿಗೂ ನಾನು ಭಾರವಾದವಳು. ನಾನು ಒಂದು ಭಾರವಾಗಿದ್ದೇನೆ, ಭೂಮಿಯ ಮೇಲೆ ಒಂದು ಭಾರ, ನನ್ನ ಮನೆಯಲ್ಲಿ ನಾನು ಒಂದು ಭಾರವಾಗಿದ್ದೇನೆ, ನಾನು ಕೇವಲವಾಗಿದ್ದೇನೆ, ನಾನು ಬದುಕಿರಲೇಬಾರದು, ನಾನು ಸತ್ತೋದ್ರೆ ಚೆನ್ನಾಗಿರುತ್ತೆ, ನಾನು ಯಾಕಪ್ಪ ಬದುಕಬೇಕು, ಈ ಜೀವಿತವೇ ಬೇಡ ಎಂಬುದಾಗಿ ಅನೇಕ ಸಮಯ ನಾವು ಆಲೋಚನೆ ಮಾಡುತ್ತೇವೆ. ಬರೀ ಆಲೋಚನೆ ಮಾಡೋದೊಟ್ಟಿಗೆ ನಾವು ನಿಲ್ಲಿಸೋದಿಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ ಕೆಲವು ಸಮಯ ಪ್ರಾರ್ಥನೆ ಕೂಡ ಮಾಡ್ತೇವೆ. ದೇವರೇ, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾಳೆಯ ದಿವಸವನ್ನ ನಾನು ನೋಡಲೇಬಾರದು. ದೇವರೇ, ನಾಳೆ ದಿವಸ ಒಂದು ವೇಳೆ ನಾನು ನೋಡೋದಾದ್ರೆ ನಾನು ಖಂಡಿತವಾಗಿಯೂ ಜೀವಂತವಾಗಿ ಇರಲೇಬಾರದು. ದೇವರೇ, ನಾನು ನಾಳೆಯ ಸೂರ್ಯೋದಯವನ್ನೇ ನೋಡಬಾರದು, ನನ್ನ ಪ್ರಾಣವನ್ನೇ ತೆಗೆದು ಬಿಡು. ನಾನು ಎಲ್ಲರಿಗೂ ಬೇಡವಾದವನು, ಎಲ್ಲರಿಗೂ ಬೇಡವಾದವಳು, ನಾನು ಎಲ್ಲರಿಂದಲೂ ಧಿಕ್ಕರಿಸಲ್ಪಟ್ಟವನು, ಎಲ್ಲರಿಂದ ಕೈ ಬಿಡಲ್ಪಟ್ಟವನು, ನಾನು ಬದುಕಿರೋದು ವ್ಯರ್ಥ ಸ್ವಾಮಿ, ನಾನು ಯಾಕಾದರೂ ಬದುಕಬೇಕು, ಯಾರಿಗೋಸ್ಕರ ಬದುಕಬೇಕು ಎಂಬುದಾಗಿ ನಾವು ಅನೇಕ ಸಮಯ ಪ್ರಾರ್ಥನೆ ಮಾಡುತ್ತೇವೆ. ಆದ್ರೆ ಪ್ರಿಯರೇ, ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ನಿನ್ನ ಸೇವಕನಾದ ಮೇಲೆ ನನ್ನ ಮೇಲೆ ದಯವಿಡು, ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ನಾವು ಜೀವದಿಂದಿರಬೇಕು. ಯಾವುದಕ್ಕೋಸ್ಕರ ಜೀವದಿಂದಿರಬೇಕೆಂಬುದಾಗಿ ನಾವು ನೋಡೋದಾದ್ರೆ, ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವುದಕ್ಕೋಸ್ಕರ, ದೇವರ ವಾಕ್ಯದಲ್ಲಿ ಯಾವುದನ್ನು ಹೇಳ್ತಿದೆಯೋ ದೇವರ ವಾಕ್ಯದ ಪ್ರಕಾರ ನಾವು ಬೋಧಿಸುವುದಕ್ಕೋಸ್ಕರ, ದೇವರ ವಾಕ್ಯವನ್ನ ಇನ್ನೊಬ್ಬರಿಗೆ ಪ್ರಚಾರ ಮಾಡುವುದಕ್ಕೋಸ್ಕರ, ದೇವರ ವಾಕ್ಯದ ಮರ್ಮಗಳನ್ನ ಇನ್ನೊಬ್ಬರಿಗೆ ತಿಳಿಸುವುದಕ್ಕೋಸ್ಕರ, ದೇವರ ವಾಕ್ಯದ ಸತ್ಯತೆಯನ್ನ ಇನ್ನೊಬ್ಬರಿಗೆ ಪ್ರಚಾರ ಮಾಡುವುದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಜೀವದಿಂದಿರಬೇಕು. ನಾವು ಜೀವದಿಂದಿದ್ದು ದೇವರ ವಾಕ್ಯವನ್ನ ಸಾರಬೇಕು, ಆತನ ವಾಕ್ಯವನ್ನ ಕೈಗೊಳ್ಳಬೇಕು. ಎರಡನೇದಾಗಿ ಪ್ರಿಯರೇ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಪ್ರಿಯರೇ, ನಮ್ಮ ಕಣ್ಣುಗಳನ್ನು ತೆರೆಯುವಂತೆ ನಾವು ಪ್ರಾರ್ಥಿಸಬೇಕು. ಈ ಲೋಕದಲ್ಲಿ ನಾವು ಪ್ರಾರ್ಥಿಸ್ತೇವೆ, ಅನೇಕ ಸಮಯ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ನನಗೆ ವಿರುದ್ಧವಾಗಿ ಮುಚ್ಚಲ್ಪಟ್ಟದ ಬಾಗಿಲುಗಳು ತೆರೆಯಲ್ಪಡಲಿ, ನನ್ನ ಬಿಸ್ನೆಸ್ ಅಲ್ಲಿ ಓಪನ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಮುಚ್ಚಲ್ಪಟ್ಟಂತ ಬಾಗಿಲುಗಳು ದೇವರೇ, ಎಲ್ಲಾ ವಿಧವಾದ ಮುಚ್ಚಲ್ಪಟ್ಟಂತ ಎಲ್ಲ ಅದ್ಭುತಗಳು ದೇವರೇ ಇವತ್ತೇ ತೆರೆಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದು ಪ್ರಾರ್ಥನೆ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು ಏನಂದ್ರೆ, ದೇವರೇ, ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು, ನನ್ನ ಶಾರೀರಿಕದ ಕಣ್ಣುಗಳನ್ನು ತೆರೆ ಮಾಡು, ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು ಸ್ವಾಮಿ. ಯಾಕೆಂದ್ರೆ ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ದೇವರ ಧರ್ಮಶಾಸ್ತ್ರದಲ್ಲಿ ಒಂದು ಅದ್ಭುತವಿದೆ, ದೇವರ ವಾಕ್ಯದಲ್ಲಿ ಒಂದು ಸ್ವಸ್ಥತೆ ಇದೆ, ದೇವರ ವಾಕ್ಯದಲ್ಲಿ ಒಂದು ಬಲವಿದೆ, ದೇವರ ವಾಕ್ಯದಲ್ಲಿ ಸತ್ಯವಿದೆ, ದೇವರ ವಾಕ್ಯದಲ್ಲಿ ಸುಳ್ಳಿಲ್ಲ ಪ್ರಿಯರೇ. ಆದ್ರಿಂದ ಆ ದೇವರ ವಾಕ್ಯದಲ್ಲಿಯೇ ಅದ್ಭುತ ಇದೆ. ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ, ದೇವರೇ, ನನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಬೇಕು, ದೇವರೇ, ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನ ಮಾಡು ಸ್ವಾಮಿ, ನನ್ನ ಜೀವಿತನ ಕಟ್ಟು, ನನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡು, ರೋಗಗಳನ್ನ ವಾಸಿ ಮಾಡು, ಅದು ಮಾಡಿ ಇದು ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಆದ್ರೆ ನಾವು ಪ್ರಾರ್ಥನೆ ಮಾಡಬೇಕಾಗಿ ಏನೆಂದ್ರೆ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥಿಸ್ಬೇಕಂದ್ರೆ, ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡಪ್ಪ, ನನ್ನ ಶಾರೀರಿಕವಾದ ಕಣ್ಣುಗಳನ್ನು ತೆರೆ ಮಾಡಪ್ಪ, ನನ್ನ ಅಂತರಾತ್ಮಿಕ ಕಣ್ಣುಗಳನ್ನು ತೆರೆ ಮಾಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯುವಾಗ ದೇವರ ವಾಕ್ಯದಲ್ಲಿರುವಂಥ, ಧರ್ಮಶಾಸ್ತ್ರದಲ್ಲಿರುವಂಥ ಅದ್ಭುತಗಳನ್ನು ಕಂಡುಕೊಳ್ಳುವುದಕ್ಕೆ ನಮಗೆ ಉದಾಹರಣೆಗೆ ಒಂದು ಸಹಾಯವಾಗಿ ಇರ್ತದೆ ಪ್ರಿಯರೇ. ಅದು ಮಾತ್ರವಲ್ಲ, 118ನೇ ಕೀರ್ತನೆ 17ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಪ್ರಿಯರೇ, ನಾವು ಸಾಯುವುದಿಲ್ಲ, ಜೀವಂತವಾಗಿರುತ್ತೇವೆ. ಏನಕ್ಕೋಸ್ಕರ?
ದೇವರ ವಾಕ್ಯವನ್ನು ಸಾರುವುದಕ್ಕೋಸ್ಕರ ನಾವು ನಮ್ಮ ಯಾಹುವಿನ ಕ್ರಿಯೆಯನ್ನು ಇನ್ನೊಬ್ಬರಿಗೆ ಸಾರುವುದಕ್ಕೋಸ್ಕರ, ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಕ್ರಿಯೆಗಳನ್ನ ಇನ್ನೊಬ್ಬರಿಗೆ ಸಾರುವುದಕ್ಕೋಸ್ಕರ, ದೇವರು ನಮ್ಮ ಜೀವಿತದಲ್ಲಿ ಏನಪ್ಪ ಅಂತ ಒಂದು ಅದ್ಭುತ ಕ್ರಿಯೆ ಮಾಡಿದ್ದೇನೆ. ನೀವು ಅನೇಕರು ಅಂದ್ಕೊಂಡಿರ್ಬೋದು, ರೋಗದಿಂದ ವಾಸಿ ಮಾಡಿದ್ದಾನೆ, ಅನೇಕ ಕಾರ್ಯಗಳನ್ನು ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ, ಅದರ ಬಗ್ಗೆ ಹೇಳಬೇಕೇನೋ ಎಂಬುದಾಗಿ. ಇಲ್ಲ ಪ್ರಿಯರೇ, ನಮ್ಮನ್ನ ನಾಶನದ ಮಾರ್ಗದಿಂದ ತಪ್ಪಿಸಿ, ಪಾಪದ ಮಾರ್ಗದಿಂದ ತಪ್ಪಿಸಿ, ನರಕದ ಬಾಗಿಲಿಂದ ತಪ್ಪಿಸಿ, ನರಕದ ಆದಿಯಿಂದ ತಪ್ಪಿಸಿ, ಜೀವಂತವಾದ ಮಾರ್ಗವನ್ನ ಒಂದು ನಿತ್ಯ ಜೀವದ ಮಾರ್ಗವನ್ನ, ಒಂದು ಸತ್ಯವಾದ ಮಾರ್ಗವನ್ನ ನಮಗೆ ತೋರಿಸಿಕೊಟ್ಟಂತ ದೇವರ ಬಗ್ಗೆ, ನಮಗೆ ಕಳಿಸಿಕೊಟ್ಟಂತ ಈ ದೇವರ ವಾಕ್ಯವನ್ನ, ನಾವು ತಿಳ್ಕೊಂಡಂತ ಸತ್ಯವನ್ನ ಇನ್ನು ಅನೇಕರಿಗೆ ಪ್ರಚಾರ ಮಾಡಬೇಕು. ಅದಕ್ಕೋಸ್ಕರ ನಾನು ನೀನು ಜೀವದಿಂದ ಇರಬೇಕು, ಅದಕ್ಕೋಸ್ಕರ ನಾನು ನೀನು ಜೀವಿಸಬೇಕು. ಪ್ರಿಯ ದೇವರ ಮಗಳೇ, ಪ್ರಿಯ ಮಗನೇ, ನೀವು ಸಾಯುವುದರ ಬಗ್ಗೆ ಆಲೋಚನೆ ಮಾಡಬೇಡ್ರಿ, ನೀವು ಸತ್ತು ಹೋಗಬೇಕೆಂಬುದಾಗಿ ಯೋಚಿಸಬೇಡ್ರಿ. ಒಂದು ವೇಳೆ ನೀವು ಸತ್ತು ಹೋಗಬೇಕೆಂಬುದಾಗಿ ಆಲೋಚನೆ ಮಾಡ್ತಿದ್ದೀರಾ, ಒಂದು ವೇಳೆ ನಾನು ಸಾಯಲೇಬೇಕು ಸ್ವಾಮಿ, ನಾನು ಯಾಕಾದ್ರೂ ಬದುಕಿದ್ದೇನೆ, ಏನಕ್ಕೋಸ್ಕರ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರಬಹುದು. ಆದ್ರೆ ಕರ್ತನು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, ಪ್ರಿಯರೇ, ನೀವು ಸಾಯಬಾರದು, ನೀವು ಬದುಕಿರಬೇಕು, ದೇವರ ಕ್ರಿಯೆಗಳನ್ನ ಇನ್ನೊಬ್ಬರಿಗೆ ಹಂಚಬೇಕೆಂಬುದಾಗಿ ಕರ್ತನು ಹೇಳುತ್ತಾನೆ. ಪ್ರಿಯರೇ, ಅದಕ್ಕೆ ದೇವರ ಆತ್ಮನು ಸ್ಪಷ್ಟವಾಗಿ ಎಸ್ಐಕೆಲ್ ಬರೆದ ಪ್ರವಾದನೆ ಗ್ರಂಥದಲ್ಲಿ 18ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಇಸ್ರೇಲ್ ವಂಶದವರೇ, ನೀವು ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳ್ರಿ, ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ ಕರ್ತನು ಹೇಳ್ತಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತದೆ, ಸಾಯುವವರ ಸಾವಿನಲ್ಲಿ ದೇವರಿಗೆ ಸಂತೋಷವಿಲ್ಲ. ಸಾಯೋದನ್ನ ಬಿಟ್ಟು ದೇವರ ಕಡೆ ತಿರುಗಿಕೊಂಡು ಬಾಳೋದಾದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಸಾಯೋದ್ರ ಬಗ್ಗೆ ಯೋಚಿಸಬೇಡ್ರಿ, ಸಾಯೋದ್ರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ದೇವರು ತಾನೇ ವಾಕ್ಯದಲ್ಲಿಟ್ಟಿಗೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ವಾಕ್ಯವನ್ನು ಕೇಳುತ್ತಿರುವ ಒಬ್ಬೊಬ್ಬರ ಜೀವಿತದಲ್ಲಿ ಸ್ವಾಮಿ ಯಾರಾದರೂ ಮರಣದ ಕುರಿತಾಗಿ ಆಲೋಚನೆ ಮಾಡುತ್ತಿರುವುದಾದ್ರೆ, ಇವತ್ತು ನಾನು ಸಾಯಬೇಕು, ನಾನು ಸತ್ತೋದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ಆಲೋಚನೆ ಮಾಡುತ್ತಿರುವುದಾದ್ರೆ, ಅವರ ಮನಸ್ಸುಗಳು ದೇವರ ಬದಲಾವಣೆ ಆಗಲಿ, ಅವರ ಜೀವಿತ ಒಂದು ಬದಲಾವಣೆ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.